ಅಲ್ಲಿ ನೋಡ್ರ ಯಾವ್ದೋ ಅಕ್ಕಿನ ಹಾರಿಸ್ಕೊಂಬಂದ್ಬಿಟ್ಟಿದಾನೆ. ಬರೀ ಅಕ್ಕಿ ಅಲ್ಲ ಮಗ, ತೆಳ್ಳಿಗೆ ಬೆಳ್ಳಿಗಿರೋ ಬೆಳ್ಳಕ್ಕಿ. ಕರೆಕ್ಟ್ ಕಣ. ನಾವಿರೋ ಜಾಗಕ್ಕೆ ಒಳ್ಳೆ ಬಂಪರ್ ಲಾಟ್ರಿನೇ ಹುಡ್ಕೊಂಡ್ ಬರುತ್ತೆ ಅಂತ ನನಗೂ ಕೂಡ ಗೊತ್ತಿರ್ಲಿಲ್ಲ. ಯಾಕ್ರಪ್ಪ ಬೆಳಿಗ್ಗೆ ಮನೆಯಿಂದ ಹೊರಡುವಾಗ ಹೋಗಿ ಬರ್ತೀನಿ ಅಂದ್ರ ಇಲ್ಲ ಹೋಗ್ತೀನಿ ಅಂದ್ರ? ಕಣ್ಣು ಬಾಯಿ ನೆಟ್ಟಗಿದ್ರೆ ನೆಟ್ಟಗಿರುತ್ತೆ. ಓ ಅಲ್ಲೋಡ, ಬೆಳ್ಳಕ್ಕಿ ನೋಡೋದಕ್ಕೆ ಬಲಿ ಸುಂದರವಾಗಿದ್ದಾರೆ ಅಂತ ಮಾತ್ರ ಅನ್ಕೊಂಡಿದ್ದೆ, ಆದ್ರೆ ಚೆನ್ನಾಗಿ ಪೊಗರು ಬಿಟ್ಟಿದ್ದಾಳೆ. ಸುಮ್ಮನೆ ಅಲ್ಲ ಮಗ, ಟಗರು ಪುಟ್ಟಿ ರೇಂಜ್ಗೆ. ನೋಡೋದಕ್ಕೆ ಮೆಣಸಿನ್ಕಾಯಿ ಥರ ಇದೆಯಾ, ಯಾವುದೋ ಬೆಣ್ಣೆ ಬಿಸ್ಕತ್ತಿಂದ ಬಿದ್ದಿದೆಯಲ್ಲೇ. ಮೆಣಸಿನ್ಕಾಯಿಗೆ ಕಾಂಬಿನೇಷನ್ನು ಬೆಣ್ಣೆ ಬಿಸ್ಕತ್ ಅಲ್ಲ, ನಂತರ ವಡಾಪಾವು. ನೋಡೋದಕ್ಕೆ ರಿಚ್ ಆಗಿದೆಯಾ, ಅದಕ್ಕಿಂತ ಹೆಚ್ಚಾಗಿ ನೋಡ್ಕೊತೀನಿ. ನನ್ನ ಜೊತೆ ಬಂದ್ಬಿಡು. ಒಂದು ಸಲ ವಾರ್ನಿಂಗ್ ಕೊಡ್ಬೋದು. ಅಪಘಾತ ವಲಯ ಅನ್ನೋ ಬೋರ್ಡ್ ಕಾಣಿಸಿದ ಮೇಲೂ ಬಿಡ್ಲಿಲ್ಲ ಅಂದ್ರೆ ಯಮನ್ ಕಾಣೋ ಹಿಂದಿನ ಸಿಟ್ಟು ಬುಕ್ಕಿಂಗ್ ಆಗಿದೆ ಅಂತಾನೆ ಅರ್ಥ. ಕಿಡಿ ಹಚ್ಕೊಂಡಿದೆ ಕಣೋ, ಏನೇ ಇದ್ರು ಬೂದಿನೇ. ಇದೇನ್ ತಿಂಡಿನ? ಇದನ್ನ ತಿಂದ್ರೆ ಆಸ್ಪತ್ರೆಗಲ್ಲ, ಡೈರೆಕ್ಟ್ ಮಶಾಣಕ್ಕೆ ಹೋಗ್ಬಿಡ್ತಾರೆ. ಯಾಕಪ್ಪ ಹೋಗ್ತಾ ಇದೆಯಾ? ಏನಾಯ್ತು? ತಿಂಡಿ ಚೆನ್ನಾಗಿಲ್ವಾ? ಯಾರಮ್ಮ ಹೇಳಿದ್ದು ಚೆನ್ನಾಗಿದೆ ಅಂತ ತಿಂಡಿ? ನಿಮ್ಮ ತಿಂಡಿನ ನಾಯಿನೂ ತಿನ್ನಲ್ಲ. ನಾವೇನು ನಿಮ್ಮ ತಿಂಡಿನ ಫ್ರೀ ತಿನ್ನಕ್ ಬಂದಿಲ್ಲ, ದುಡ್ಡು ಕೊಡ್ತೀವಿ. ತಿಂಡಿ ಸರಿಯಾಗಿ ಮಾಡಕ್ ಬಂದಿಲ್ಲ ಅಂದ್ರೆ ಮೆಸ್ಸೆ ಅಂತ ಕಮ್ಮ ನಡೆಸ್ತೀರಾ? ಯಾಕಪ್ಪ ಹೀಗೆಲ್ಲ ಮಾತಾಡ್ತಾ ಇದ್ಯಾ? ತಿಂಡಿ ಚೆನ್ನಾಗೇ ಇದೆಯಲ್ಲ. ಏನ್ ಚೆನ್ನಾಗಿದ್ಯಾ? ಏನ್ ನಮ್ ನಾಲಿಗೆ ಕೆಟ್ಟಿದ್ಯಾ ಇಲ್ಲಾಂದ್ರೆ ನಮ್ ತಲೆನೇ ಕೆಟ್ಟಿದ್ಯಾ? ಹಾಗಲ್ಲಪ್ಪ, ಬೆಳಗ್ಗೆಯಿಂದ ಎಷ್ಟೊಂದು ಜನ ಬಂದು ತಿಂಡಿ ತಿನ್ಕೊಂಡು ಹೋಗಿದ್ದಾರೆ. ಅವ್ರು ಯಾರೂ ಹೀಗೆ ಹೇಳಲಿಲ್ಲ. ಅವ್ರಿಗೆಲ್ಲ ಚೆನ್ನಾಗಿರೋದು, ನಿಮ್ಗೆ ಮಾತ್ರ ಚೆನ್ನಾಗಿಲ್ಲ, ಅದು ಹೇಗೆ? ಏನ್ ನೀನು ಹೇಳ್ತಾ ಇರೋದು? ದುಡ್ಡು ಕೊಟ್ರೆ ಬೆಂಗಳೂರಲ್ಲಿ ಬೇಕಾದ ಥರ ತಿಂಡಿ ಸಿಗುತ್ತೆ. ನಾವು ದಿನಕ್ಕೆ 3 ಕಡೆ ತಿಂತೀವಿ. ಯಾವ ಟೇಸ್ಟ್ ಹೆಂಗಿರುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ವಾ? ಈ ತರ ಎಲ್ಲ ಮಾತಾಡೋದು ಸರಿ ಇರಲ್ಲ ನೋಡು. ಸೊಸೈಟಿಲಿ 2 ಕ್ಯಾಟಗರಿ ಜನರು ಇರ್ತಾರೆ. ಮೊದಲನೇ, ಹೀರೋ ಹತ್ರ ಒದೆ ತಿಂದು ವಿಲನ್ ಅಂತ ಬೋರ್ಡ್ ಹಾಕ್ಸ್ಕೊಳ್ಳೋರು. ಸೆಕೆಂಡ್ ಕ್ಯಾಟಗರಿ, ವಿಲನ್ ಅಂತ ಭಾಳ ಬಿಲ್ಡಪ್ ಕೊಡ್ತಿರ್ತಾರೆ, ಕೊನೆಗೊಬ್ಬ ಬಂದು ಹೊಡಿತಾನೆ, ಹೊಡೆದವನ್ನ ಹೀರೋ ಮಾಡ. ನಿಮ್ಮೆಲ್ಲರದು 2ನೇ ಕ್ಯಾಟಗರಿ. ಅನ್ಯಾಯವಾಗಿ ನನ್ನ ಮುಂದೆ ನನ್ನ ಹುಡುಗಿ ಮುಂದೆ ಮಿಸ್ಬಿಹೇವ್ ಮಾಡಿ ತಪ್ಪು ಮಾಡಿಬಿಟ್ರೆ ಇಟ್ಸ್ ಓಕೆ. ನಿಮ್ಮ ತಪ್ಪನ್ನು ಅರ್ಥ ಮಾಡ್ಕೊಂಡು ಅಪಾಲಜಿ ಕೇಳಿ ಬಿಟ್ಬಿಡ್ತೇನೆ. ಇಲ್ಲ ಟಾಸೆ ಹಾಕದೆ ಒಳ್ಳೆ ಮ್ಯಾಚ್ ಶುರು ಮಾಡೋಣ. ಲೇ ಜುಟ್ಟು, ನೋಡೋದಿಕ್ಕೆ ಒಳ್ಳೆ ಬೆಣ್ಣೆ ಬಿಸ್ಕಟ್ ತರ ಇದೆಯಾ, ನಿನಗೆ ಯಾಕೋ ಈ ಮಾಸ್ ಡೈಲಾಗ್ಗಳೆಲ್ಲ? ನೀವೆಲ್ಲ ಯಾವ ಕಾಲದಲ್ಲಿದ್ದೀರೋ? ಕವರ್ ನೋಡಿ ಒಳಗಡೆ ಇರೋದನ್ನ ಜಡ್ಜ್ ಮಾಡ್ತಿದ್ದಾರೆ. ನಿಮ್ಮಂಥವ್ರಿಗೇನೆ ಆನ್ಲೈನಲ್ಲಿ ಮೊಬೈಲ್ ಬಾಕ್ಸ್ ಒಳಗೆ ಸೋಪ್ ಹಾಕ್ಕೊಡೋದು. ಹೇಯ್,
ನೀನ್ ಯಾವನೋ ಈ ಓತಿ ಕೆತ್ತಾಗೆ ಸಾಕ್ಷಿ ಹೇಳಕ್ ಬಂದಿರೋ ಬೇಲಿ ಗುಟ? ನಿನ್ ಜೊತೆ ಹುಡುಗಿರಿದ್ದಾರೆ ಅಂತ ಶೋಗಳೆಲ್ಲ ಕೊಡಕ್ ಹೋಗ್ಬೇಡ. ನಿನ್ ತರವ್ರನ್ನ ನಾನು ಬೇಜಾನ್ ಜನ ನೋಡಿದ್ದೀನಿ. ಏಕೆ ಆಗ್ಲೇ ಭಯ ಶುರು ಆಗೋಯ್ತಾ? ಮರಿ, ಫೈಟಿಂಗ್ ಅನ್ನೋದು ನಮ್ಮೆಲ್ರಿಗೂ ಹೊಸ್ತೇನಲ್ಲ ಕಣ್ರ. ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಒಂದು ಹಾಫ್ ಮರ್ಡರ್ ಮಾಡಿ ಅದನ್ನ ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರನೇ ನಾವೆಲ್ಲ ರೇಸಿಗೆ ಬಂದಿರೋದು. ನಿನಗೆ ತಾಕತ್ತು ಅನ್ನೋದು ಇದ್ರೆ ನಮ್ಗಳ ಜೊತೆ ರೇಸ್ ಮಾಡಿ ನೀನು ಗೆದ್ದು ತೋರಿಸು. ಆವಾಗ ನಿಮ್ಮಿಬ್ರು ಹೀರೋಯಿಸಮ್ನ ನಾವು ಒಪ್ಕೊಂತೀವಿ. ಅದ್ರ ಮೇಲೂ ಫೈಟ್ ಆಗಬೇಕು ಅಂದ್ರೆ ನಾವುಗಳೆಲ್ಲ ರೆಡಿ ಅಲ್ವೇನ್ರ? ಏನಾಗ್ರಜ ಸೈಲೆಂಟಾಗಿ ಪ್ಲೇಟೇ ಚೇಂಜ್ ಮಾಡ್ತಿದ್ದಾರೆ? ಒದೆ ಕೊಡೋದಕ್ಕಿಂತ ಮುಂಚೆ ನಿಮ್ಮಿಬ್ಬರಿಗೂ ಬೈಕ್ ಓಡಿಸೋದಕ್ಕೆ ಲಾಯಕು ಅಂತ ನಿಮ್ಮ ಹುಡುಗಿರಿಗೆ ಗೊತ್ತಾಗ್ಬೇಕು. ತಮ್ಮ ಯಾಕೆ ಭಯ ಆಗ್ತಿದ್ಯಾ? ಬಾ ಬಾ, ಬೂಮ್ 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 ರೇಸ್ ಓಡ್ತಾರ. ಸರಿ ಸರಿ, ಬರ್ತೀನಿ ನಡೀರಿ ನಡೀರಿ. ಸುಮ್ನೆ ರೈಸ್ ಆಡಿದ್ರೆ ಅದು ಪ್ರಯೋಜನ ಇಲ್ಲ, ಮಕ್ಕಳಾಟ ಆಗ್ಬಿಡುತ್ತೆ. ಬೆಡ್ಸ್ಕಟ್ಟನ ಬೆಡ್ಸು. ಏನ್ ಹೇಳು? ನಾವ್ ಗೆದ್ರೆ 50 ಸಲ ಕಿವಿ ಹಿಡ್ಕೊಂಡು ಬಸ್ಕಿ ಹೊಡೆದು ನಮ್ಮ ಹುಡುಗಿರ ಮುಂದೆ ಅಪಾಲಜಿ ಕೇಳಬೇಕು. ಓಕೆನಾ? ಅಷ್ಟೇ ತಾನೆ, ನಾವೆಲ್ಲ ಕೇಳೋದಕ್ಕೆ ರೆಡಿ. ಒಂದು ವೇಳೆ ನಾವು ಗೆದ್ರೆ ಆಯ್ತು, ಅದು ನೀನೇ ಡಿಸೈಡ್ ಮಾಡಿ ಹೇಳಪ್ಪ. ಒಂದು ವೇಳೆ ನೀನ್ ಸೋತ್ರೆ ನಿಮ್ಮ ಹುಡುಗಿ ಬಂದು ನಮ್ಮೆಲ್ಲರ ಕೆಣ್ಣೆಗೂ ಕಿಸ್ ಕೊಡ್ಬೇಕು. ಇದಕ್ಕೆ ನಿನಗೆ ಓಕೆನಾ? ಬೇಕಿದ್ರೆ ಡೈರೆಕ್ಟ್ ಆಗಿ ಫೈಟ್ ಮಾಡ್ರೋ. ನನಗೆ ಪಕ್ಕಾ ಗ್ಯಾರಂಟಿ ಇದೆ ನಮ್ಮ ಹುಡುಗ ಗೆದ್ದೇ ಗೆಲ್ತಾನೆ ಅಂತ. ಏಯ್ ನೋಡ್ರ, ಅವಾಗ ನೋಡಿದ್ರೆ ಹೀರೋ ತರ ಬಿಲ್ಡಪ್ ಕೊಟ್ಟ, ಇವಾಗ ನೋಡಿದ್ರೆ ರೇಸೇ ಬೇಡ ಅಂತ ಎದುರ್ಕೊಂಡು ಹೋಗ್ತಾ ಇದ್ದಾನೆ. ನೋಡ್ರ, ವೇದಾಂತ್, ಒಳ್ಳೆತನಕ್ಕೆ ಸರಿಯಾದ ಮರ್ಯಾದೆ ಸಿಗಲ್ಲ. ಕತ್ತೆಗೆ ದೊಣ್ಣೆ ಪೆಟ್ಟೆ ಸರಿ. ಹೋಗು ವೇದಾಂತ್, ರೇಸ್ ಮಾಡು. ನನಗೆ ಯಾಕೋ ಬೇಡ ಅನ್ನಿಸ್ತದೆ ಮೌಲ್ಯ. ಒಂದ್ ವೇಳೆ ನಾನು ಸೋತ್ ಹೋದ್ರೆ? ವೇದಾಂತ್, ನಿನ್ ಬಾಯಲ್ಲಿ ಸೋಲೋ ಮಾತಾ? ಸೋಲು ನಿನ್ನ ಹತ್ರ ಯಾವತ್ತೂ ಸುಳಿಯಲ್ಲ. ನನ್ನನ್ನು ಪಣವಾಗಿಟ್ಟಾಗ ನೀನು ಯಾವತ್ತೂ ಸೋಲಲ್ಲ. ಹೋಗು, ರೇಸ್ ಮಾಡು. ಹೌದು ಅಗ್ರಜ, ರೌಡಿನಾದ್ನೇ ಹೇಳ್ತಿರೋದು ಕರೆಕ್ಟೇ. ಬಾ ರೇಸ್ ಮಾಡೋಣ. ಒಂದು ವೇಳೆ ನೀನು ಸೋತ್ರೆ ಅದು ನಮ್ಮೆಲ್ಲರೂ ಸೋಲಾಗುತ್ತೆ, ಒಂದು ವೇಳೆ ನೀನು ಗೆದ್ರೆ ಅದು ನಮ್ಮೆಲ್ಲರೂ ಗೆಲುವಾಗುತ್ತೆ. ಇವರೆಲ್ಲ ಯಾವ ಲೆಕ್ಕ? ಬಾ.
ಬಿಡೋ ಅವಳ. ಏನೋ ಇವಾಗ ಹೊಡಿತ್ಯಾ? ಬಾ ಹೊಡಿ ಬಾ. ನೋಡ್ರ ಮುದುಕ ನನಗೆ ಹೊಡಿತಾರಂತೆ. ಬೇಡ ನೋಡಿ, ಸುಮ್ಮನೆ ಇಲ್ಲಿಂದ ಹೊರಟೋಗಿ. ಅಪ್ಪ ಅಯ್ಯೋ ಬಿಡು. ವೇದಾಂತ್ ಎಲ್ಲ ಸರಿ ಮಾಡ್ತಾನೆ. ವೇದಾಂತ್ ಫೋನ್ ತೆಗಿತಾ ಇಲ್ವಲ್ಲ? ವಿಕಿಗ್ ಮಾಡಿದ್ರೆ ಹೇಗೆ? ಅಯ್ಯೋ ದೇವ್ರೇ, ನಮಗ್ ಬೇಕಾದಾಗ ಯಾರು ಫೋನ್ ತೆಗಿಯಲ್ವಲ್ಲಪ್ಪ. ಏನ್ ಮಾಡ್ಲಿ ಈಗ? ಆದ್ರೂ ಅಣ್ಣ ಕಡ್ಡಿ ಗೀರ ಆಯ್ತು, ಬೆಂಕಿ ಹತ್ಕೊಂಡಿದೆ. ಈಗ ನೀವು ಆರ್ಸಕ್ ಬರ್ಬೋದಣ್ಣ? ಸರಿ ಆಯ್ತು, ಬರ್ತೇನೆ. ಇವನು ತೆಗಿತಾ ಇಲ್ಲ, ಈಗೇನ್ ಮಾಡೋದು? ಅಮ್ಮೋ, ನಾನಿವತ್ತು ಆಡೋ ಆಟಕ್ಕೆ ಇಡೀ ನಿನ್ನ ಫ್ಯಾಮಿಲಿನೇ ನನ್ನ ಕಡೆ ಆಗುತ್ತೆ. ಫ್ಯಾಮಿಲಿನೇ ನನ್ನ ಕಡೆ ಆದಮೇಲೆ ನೀನು ನನ್ನೊಳಗಲ್ವಾ? ಹಾಗೆ ಹಾಗೆ ಹಾಗೆ. ನಾನು ಬಲವಂತ ಮಾಡಬಾರ್ದಿತ್ತು. ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗಲ್ಲ ಅಂತ ಸುಮ್ಮನೆ ಆಗ್ಬಿಡ್ಬೇಕಿತ್ತು. ನಾನೇ ಫೋರ್ಸ್ ಮಾಡಿ ರೇಸ್ ಶುರು ಮಾಡಿಬಿಟ್ಟೆ. ಈಗ ವಿಕ್ಕಿ ಬಾವ ಮತ್ತು ವೇದಾಂತು ಸೋತೋಗ್ಬಿಟ್ರೆ ಏನಪ್ಪ ಮಾಡೋದು? ಬಜರಂಗಿ ಕಾಪಾಡಪ್ಪ.
ಎಲ್ಲೋಯ್ತು? ಇಲ್ಲೇ ಇಟ್ಟಿದ್ನಲ್ಲ. ಸುಹಾಸಿನಿ, ನೀನು ಯಾವುದನ್ನು ಹುಡುಕ್ತಾ ಇದೆಯೋ ಅದು ಇರಬೇಕಾದ ಜಾಗದಲ್ಲಿ ಭದ್ರವಾಗಿದೆ. ಅದು ನಂದು. ಯಾವುದು ನಿಂದು? ನಿಂದು ಅಂತ ಇಲ್ಲಿ ಯಾವುದೂ ಇಲ್ಲ. ಎಲ್ಲನೂ ಬೇರೆಯವರಿಂದ ಕಿತ್ಕೊಂಡಿರೋದು ನೀನು. ಬೇರೆಯವ್ರ ಸೊತ್ತು ಯಾವತ್ತೂ ನಮ್ದಾಗಲ್ಲ. ಈಗ ನನಗೆ ನಿನ್ನ ಹತ್ರ ವಾದ ಮಾಡ್ಕೊಂಡು ಕೂತ್ಕೊಳ್ಳೋಷ್ಟು ಟೈಮ್ ಇಲ್ಲ. ವಾದ ಮಾಡೋದಕ್ಕೆ ನೀನೇನಾದರೂ ಉಳಿಸಿದ್ರೆ ತಾನೇ ನಿನ್ನ ವಿರುದ್ಧ ಮಾತಾಡೋವ್ರಿಗೆ ಶಾಶ್ವತವಾಗಿ ಬಾಯಿ ಮುಚ್ಚಿಸ್ಬಿಡ್ತೀಯ. ನಿನ್ನ ಬುದ್ಧಿ ನನಗೆ ಗೊತ್ತಿಲ್ವಾ? ಬೆಳೀತಾ ಬೆಳೀತಾ ಬಂದಿರೋ ಬುದ್ಧಿನಾಗಲಿ ಸ್ವಭಾವನಾಗಲಿ ಬಿಡ್ಬೋದು, ಆದರೆ ನಿನ್ನ ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅಂತಾರೆ. ಅದು ನನಗೆ ಗೊತ್ತಿಲ್ವಾ? ನಿನ್ನಿಂದ ನಿರೀಕ್ಷೆ ಮಾಡೋದು ತಪ್ಪು. ನೀನು ಹುಡುಕ್ತಾ ಇರೋ ವಸ್ತು ವೇದಾಂತ ತಾಯಿ ಸೇರಿತು. ಅದ್ರ ಮೇಲೆ ನಿನಗೆ ಆಸೆ ಇರ್ಬೋದು, ಆದರೆ ಅಧಿಕಾರ ನಿನಗಿಲ್ಲ. ಅದು ವೇದಾಂತ ಅಮ್ಮನ ನಂತರ ಅದ್ರ ಮೇಲೆ ಯಾರಿಗಾದ್ರೂ ಅಧಿಕಾರ ಇದೆ ಅನ್ನೋದಾದರೆ ಅದು ವೇದಾಂತ ಹೆಂಡತಿಗೆ ಮಾತ್ರ. ಅದು ಅಮೂಲ್ಯಂದು. ಅಮ್ಮ, ನೀವೆಲ್ಲ ಸೇರಿ ನನ್ನ ತಾಳ್ಮೆನ ಪರೀಕ್ಷೆ ಮಾಡ್ತಾ ಇದ್ದೀರಾ. ಇದೊಳ್ಳೆ ಕಥೆ ಆಯ್ತಲ್ಲ ಸುಹಾಸಿನಿ. ಭಾಳ ವರ್ಷದಿಂದ ನೀನು ನಮ್ಮೆಲ್ಲರ ತಾಳ್ಮೆನ ಪರೀಕ್ಷೆ ಮಾಡಲಿಲ್ವಾ? ಈಗ ನಿನ್ನ ಸಮಯ ಬಂದಿದೆ ಸುಹಾಸಿನಿ. ಎಲ್ಲದಕ್ಕೂ ಕೊನೆ ಅನ್ನೋದು ಇರುತ್ತೆ. ಮನೆಯಿಂದ ಆಚೆ ಹೋಗೋದಕ್ಕೆ ರೆಡಿಯಾಗಿರೋ. ಈಗ ನಿನ್ನ ಗ್ರಹಗತಿ ಸರಿಯಾಗಿಲ್ಲ. ಎಲ್ಲ ನಿನ್ನ ವಿರುದ್ಧವಾಗೇ ನಡೀತಾ ಇದೆ.